ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ನಮ್ಮೂರಲ್ಲಿ ಕ್ರಿಕೆಟ್ ಆಡ್ಸಿದ್ದಾರೆ ವುಮೆನ್ಸ್ಗೆ. ಸೊ ನಾವು ಆಡ್ತಿದೀವಿ. ಅಲ್ಲಿ ಹೆಂಗ್ ಎಂಜಾಯ್ ಮಾಡ್ತೀರಿ, ಹೆಂಗ್ ಆಡ್ತೀವಿ ಅನ್ನೋದೇ ಇವತ್ತಿನ ಬ್ಲಾಗ್ ಆಗಿರುತ್ತೆ. ಸೊ ಕೀಪ್ ವಾಚಿಂಗ್. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಗೈಸ್ ಎಲ್ಲ ಬನ್ನಿ, ಕ್ರಿಕೆಟ್ ಗ್ರೌಂಡ್ ಹತ್ರ ಯಾರು ಕಾಣಿಸ್ತಾನೆ ಇಲ್ಲ, ನಾವು ಮಾತ್ರ ಬಂದಿದ್ದೀವಿ. ಇಲ್ಲ ಅಲ್ಲಿ ಪೆಂಡಲ್ ಅವರೆಲ್ಲ ನೋಡೋಣ ಬನ್ನಿ. ಗೈಸ್ ಪೆಂಡಲ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದ್ರೆ ಹಾಕ್ಸ್ಬಿಟ್ಟವ್ರೆ. ಅದು ಒಂದೇ ಒಂದು ಹಾಕ್ಸವ್ರೆ. ಸೊ ಬನ್ನಿ ಹೋಗೋಣ. ಕಾಂಪ್ಲಿಮೆಂಟ್ಸ್ ಕೊಡಕ್ಕ ಗೈಸ್. ಕಾಂಪ್ಲಿಮೆಂಟ್ ಅಲ್ಲ, ಕಾಂಪ್ಲಿಮೆಂಟ್. ಓಕೆ ಬನ್ನಿ ಹೋಗೋಣ. ಯಾರ್ಯಾರು ಬಂದವ್ರೆ ನೋಡೋಣ. ಕಿವಿ ಕೇಳಿಸಲ್ಲ ಗೈಸ್, ನಮ್ ಸರ್ ಆಲ್ರೆಡಿ ಬಂದ್ಬಿಟ್ಟವ್ರೆ. ಸೊ ಬನ್ನಿ ಸರ್ ಹತ್ರ ಹೋಗೋಣ. ಫುಲ್ ಜನ ಸಾಗರ ತುಂಬೋಗ್ಬಿಟ್ಟವ್ರೆ, ಕುತ್ಕೊಳಕ್ಕೆ ಜಾಗ ಇಲ್ಲ ಗೈಸ್ ನಮ್ಕ. ನಾನು ಒಬ್ಳೆ ಗೈಸ್ ಇರೋದು, ನಾವು ಮಾತ್ರ ಇದ್ದೀವಿ ಗೈಸ್. ಒಂದೊಂದು 5-6 ಜನ ಬಂದವ್ರೆ. ಸೊ ಬನ್ನಿ ನೋಡೋಣ. ಕೇಳೆ ಸರ್, ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡಿ. ಆಗ ನನ್ನ ಹೆಸರು ಮೋಹನ್ ಅಂತ, ರಾಷ್ಟ್ರೀಯ ಕುಸ್ತಿಪಟು, ಗ್ರಾಮ ಅರೆವನ್ಮಂಗ್ಲ, ಕೆಲಸ ಬಂಡಿಗೋಳ್ಗಳಿ ಗ್ರಾಮ ಪಂಚಾಯತಿ ಕ್ರೀಡಾ ತರಬೇತುದಾರ. ನೀವು ಎಷ್ಟು ವರ್ಷದಿಂದ ಸ್ಪೋರ್ಟ್ಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀರಾ? ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 4 years ಕೆಲಸ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಈಗ ಕೂಡ ಮಾಡ್ತಾ ಇದ್ದೀನಿ. ನೀವು ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡಿದ್ದೀರಾ ಸರ್? ನಾನು ಸ್ಪೋರ್ಟ್ಸ್ ಬಂದಿದೆ ಒಂದು, ಅದಾಗಿದೆ ಒಂದು. ಏನಾಯ್ತು ಅಂತ ಹೇಳ್ತೀರಾ? ಯಾಕಂದ್ರೆ ನಾವು ಸ್ಕೂಲ್ ಇರ್ಬೇಕಾದಾಗ ಓಡ್ತಾ ಇದ್ದೆ ರನ್ನಿಂಗು, 5 kilometer 10 kilometer. ಬರ್ತಾ 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 ನಾವು ಹೋಗಿದ್ದು ಕಬಡ್ಡಿಗೆ, ಅವ್ರು ಕಳ್ಸಿದ್ದು ಕುಸ್ತಿಗೆ. ಸೊ ಇವಾಗ ನೀವೆಲ್ಲ ಇಲ್ಲಿ ಬಂದು ಹೇಳ್ಕೊಡ್ತಾ ಇದ್ದೀರಲ್ಲ ಸರ್, ನಮ್ಗೆ ಸ್ಪೋರ್ಟ್ಸ್ ಪ್ರತಿಯೊಂದರಲ್ಲೂ ಹೇಳ್ಕೊಡ್ತಾ ಇದ್ದೀರಾ, ಆಲ್ರೌಂಡರ್ ಅನ್ಬೋದು. ನಿಮ್ಮ ಅಭಿಪ್ರಾಯ ಏನು ಸರ್ ನಮ್ಗೆ ಹೇಳ್ಕೊಡೋದ್ರಲ್ಲಿ? ಹೆಂಗ್ ಹೇಳ್ಕೊಡ್ತೀವಿ ಅಂದ್ರೆ, ನಾವು ಕಲ್ತಿದೀವಿ, ಇನ್ನೊಬ್ರಿಗೆ ಹೇಳ್ಕೊಟ್ರೆ ಮಾತ್ರ ಅದಕ್ಕೊಂದು ವಿದ್ಯೆಗೆ ಒಂದು ಬೆಲೆ ಬರುತ್ತೆ. ಇಲ್ಲಾಂದ್ರೆ ನೀವು ಎಷ್ಟೇ ಕಲ್ತಿದ್ರು ಕೂಡ ಅದು ವೇಸ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಎಷ್ಟು ಜನ ಮಕ್ಕಳನ್ನ ನ್ಯಾಷನಲ್ಸ್ಗೆಲ್ಲ ಕರ್ಕೊಂಡು ಹೋಗಿದ್ದೀರಾ, ಮತ್ತೆ ಸ್ಟೇಟ್ಗೆಲ್ಲ ಕರ್ಕೊಂಡು ಹೋಗಿದ್ದೀರಾ ಸರ್? ನಾವು ಈ 4 years ಅಲ್ಲಿ ನಾನು ಸ್ಪೋರ್ಟ್ಸ್ ಕೋಚ್ ಆದ್ಮೇಲೆ 30 ಜನ ಸ್ಟೇಟ್ ಅಲ್ಲಿ ಆಡ್ಸಿದೀನಿ. ಅದರಲ್ಲಿ 5 ಜನ ಸ್ಟೇಟ್ ಲೆವೆಲ್ ಮಾಡಿದ್ದಾರೆ, ಹಾಗೆ 5 ಜನ ನ್ಯಾಷನಲ್ಸ್ ಮಾಡಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ. ಆಯ್ತು ಸರ್, ಅಷ್ಟೇ ಸರ್. ಥ್ಯಾಂಕ್ ಯು. ಬರ್ಬೇಕು 10 ಗಂಟೆಗೆ ಬರೋರು 10:15 ಬರ್ತಾ ಇದ್ದೀರಲ್ಲ. 9:15 ಬರ್ರಿ ಅಂದ್ರು, 10:15 ಬರ್ತಾರ. ಅದಕ್ಕೆ ಬೇಗ ಬರ್ರಿ ಅಂದ್ರು ಲೇಟಾಗಿ ಬರ್ತಾವ್ರೆ. ಅದಕ್ಕೆ ಮಾಡ್ಬೇಕಲ್ಲ. ಫಸ್ಟ್ ಆಫ್ ಆಲ್ ಮೈಕ್ ಆನ್ ಆಗೈತಾ ನೋಡ್ಬೇಕು. ಚರಂಡಿಗೆಲ್ಲ ಹಿಡಿತಾ ಇದ್ರು. ಸೊ ಚರಂಡಿಗೆಲ್ಲ ಇಳ್ದಿ ಡೆಡಿಕೇಶನ್ ಆಗಿ ಆಡ್ತಿದಾರೆಲ್ಲ, ಪ್ರಾಕ್ಟೀಸ್ ಮಾಡ್ತಾವ್ರೆ. ಸೊ ಇವ್ರಿಗೆ ಫೋಟೋಸ್ ಹಿಡಿಬೇಕಂತೆ. ಸೊ ಬನ್ನಿ, ಫೋಟೋಸ್ ಹಿಡಿದ್ಮೇಲೆ ಸಿಗ್ತೀನಿ. ಎಲ್ಲೋ ಪಿಕ್ನಿಕ್ ಹೋಗತ್ತಾರ, ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟವಳೆ. ಕ್ರಿಕೆಟ್ ಆಡತ್ತಾರ, ಬಂದಿಲ್ಲ. 3 ಟೀಮ್ ಇದೆ, 3 ಟೀಮ್ಗೂ 2 ಮ್ಯಾಚ್ ಬರುತ್ತೆ. ಯಾರು 2 ಮ್ಯಾಚ್ ಗೆಲ್ತಾರೋ ಅವ್ರು ಫೈನಲ್ ಹೋಗ್ತಾರೆ. ಅರ್ಥ ಆಯ್ತಾ? ಒಂದೊಂದು ಗೆದ್ರೆ ಮತ್ತೆ ಅವ್ರಿಗೆ ಬಿಡ್ತೀವಿ. ಅರ್ಥ ಆಯ್ತಾ? ಈಗ ಇದಾಕು ಚೀಟಿ ಹಾಕೋ ಮುಖಾಂತರ ಹೆಸರು ತಗೊಳ್ಳುವ. ಆಯ್ತಾ? ಕ್ಯಾಪ್ಟನ್ಸ್ ತೆಗಿಬಾರ್ದು, ಬೇರೆ ಹೇಳಪ್ಪ. ನಂಬರ್ 1 ಯಾರಪ್ಪ ಈ ಟೀಮ್ ಹೆಸರು? ಹೌದು ಸರ್. ಗೈಸ್ ನಮ್ದೇ 3rd ಮ್ಯಾಚು. ಸೊ ಸ್ವಲ್ಪ ಪುಕ ಪುಕ ಅಂತಿದೆ.
ಸೊ ಬನ್ನಿ ನೋಡೋಣ ಫಸ್ಟ್ ಮ್ಯಾಚ್ ಅವ್ರು ಹೆಂಗ್ ಆಡ್ತಾರೆ ಅಂತ ನೋಡೋಣ, ಆಮೇಲೆ ನಾವ್ ಹೆಂಗ್ ಆಡ್ತೀರ ಅಂತಾನು ನೋಡೋಣ. ಯಾರು ಗೆಲ್ತಾರೋ ಏನೋ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ, ನಿಜ ಫನ್ ಆಗಿರುತ್ತೆ ವಿಡಿಯೋ. ಬಾಲೇನೋ ಹುಡುಕ್ತಾವ್ರೆ, ಬಾಲು ಹುಡುಕ್ತಾನೆ ಅವ್ರೆ ಎಲ್ಲೋಯ್ತು ಅಂತ. ಸೊ ಬಾಲ್ ಹುಡ್ಕೋ ಪ್ರಯತ್ನದಲ್ಲಿದ್ದಾರೆ ನಮ್ ಟೀಮ್ ಅವರು. ಸೊ ಹುಡುಕ್ತಾರೋ ಇಲ್ಲ ನೋಡೋಣ ಬನ್ನಿ. ಬಾಲ್ ಸಿಕ್ತಾ ಅಕ್ಕ ಹುಷಾರು. ನಮ್ಮ ವ್ಲಾಗರ್ ಗಗನ್ ಅಕ್ಕ ಅವರು ಟ್ರೈ ಮಾಡ್ತಿದ್ದಾರೆ ಬಾಲ್ ಎತ್ಕೊಳಕ್ಕೆ. ಈ ಕ್ಲಿಪ್ ಗಗನ ಅಕ್ಕಂಗೆ ಕಳ್ಸ್ಬಿಡು. ಎಷ್ಟೆಲ್ಲ ಕಷ್ಟ ಬಿಡ್ತಾವ್ರ ನೋಡಿ. ಒಂದ್ ಬಾಲ್ ಹುಡ್ಕೋಸ್ಕರ ಎಷ್ಟು ಪ್ರಯತ್ನ ಪಟ್ಟಿ ಕೊನೆಗೂ ಬಾಲ್ ಎತ್ಕೊಂಡ್ಬಿಟ್ರು. ಸೊ ಕೊನೆಗೂ ಬಾಲ್ ಹುಡುಕ್ಬಿಟ್ರು. ನಿಮ್ದ ಆಡೋಗ್ರಿ ಮೆಂಟಲ್ಲ ನೀನು. ಬಂದ್ಬಿಟ್ಟಾಳೆ ನಿಮ್ದೆ ಆಡೋಗ್ರಿ ಅಂದ್ರೆ ಮೆಂಟಲ್ಲ ನೀವು ಅಂತೆ. ಸೊ ಸಿರಿಯಲ್ಲಿ ಯಾರ್ ಟಾಸ್ ವಿನ್ ಆಗ್ತಾರ ನೋಡೋಣ. ಬ್ಯಾಟಿಂಗ್ ತಂಡ ಖುಷಿ ಟೀಮ್ ಬಂದು ಬ್ಯಾಟಿಂಗ್. ಸೊ ಬನ್ನಿ ಎಷ್ಟು 6 ಎಷ್ಟು 4 ಹೊಡಿತಾರ ನೋಡೋಣ. ಸೊ ನಾವೆಲ್ಲ ಕಮೆಂಟ್ರಿ ಕೊಡ್ತೀವಿ. ಸೊ ಕುತ್ಕೊಂಡಿರೋಣ. ನೆಕ್ಸ್ಟ್ ನಮ್ ಮ್ಯಾಚ್ ಟೈಮ್ ಅಲ್ಲಿ ಬೇರೆ ಯಾರೋನ ವಿಡಿಯೋ ಮಾಡ್ತಾರೆ. ಸೊ ಬನ್ನಿ ಗೈಸ್. ಪಿಚ್ ಟೆಸ್ಟ್ ಮಾಡ್ತಿದ್ದಾರೆ ಎಲ್ಲ ಒಂದೊಂದು ಬಾಲ್ ಬ್ಯಾಟಿಂಗ್ ಆಡಿ. ಸೊ ಬನ್ನಿ ನೋಡೋಣ ಏನ್ ಮಾಡ್ತಾರೆ ಎಲ್ಲ. ಹುಡುಗಿರೆಲ್ಲ ಕ್ರಿಕೆಟ್ ಆಡ್ತಾವ್ರಲ್ಲ, ನಿಮ್ಗೆ ಏನ್ ಅನ್ಸ್ತದೆ? ಖುಷಿ ಆಗುತ್ತೆ. ಮುಂಚೆ ಆದ್ರೆ ಬರೀ ಬಾಯ್ಸ್ ಆಡ್ತಾ ಇದ್ದು, ಇವಾಗೆಲ್ಲ ಲೇಡೀಸ್ ಆಡ್ತಾರಲ್ಲ, ಅದು ಖುಷಿ ಆಗುತ್ತೆ. ಯಾವ ಊರಲ್ಲಿ ಆಡಲ್ಲ, ನಮ್ಮೂರಲ್ಲಿ ಆಡ್ತಾರಲ್ಲ, ಎಲ್ಲ ಸ್ಪೋರ್ಟಿವ್ ಆಗಲ್ಲ ಲೇಡೀಸ್ ಎಲ್ಲ ನಮ್ಮೂರಲ್ಲಿ, ಅದು ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ಸ್. ಪೂಜೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾವ್ರೆ ಅಂದ್ರೆ, ಸೊ ಅದಕ್ಕೆ ದೇವಸ್ಥಾನ ಹತ್ರ ಬಂದಿದ್ವಿ. ಸೊ ಬನ್ನಿ, ನಮ್ಗೆ ಅಡ್ಗೆ ಕೂಡ ಮಾಡ್ತಿದ್ದಾರೆ, ಟೊಮೆಟೊ ಬಾತೇನೋ ಮಾಡ್ತಿದಾರಂತೆ. ಸೊ ಬೇಡ ಒಳಗಡೆ. ಸೊ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ತಿದ್ದಾರೆ. ಸರಿ ಬನ್ನಿ ಗೈಸ್, ದೇವಸ್ಥಾನ ಹತ್ರ ಇದೀವಿ. ಸೊ ಇವಾಗ ವಾಪಸ್ ಗ್ರೌಂಡ್ ಕಡೆ ಹೋಗೋಣ ಅಂತ ನೋಡ್ತಿದೀವಿ. ಸೊ ಬನ್ನಿ, ಗ್ರೌಂಡ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಹಾಗೆ ನಮ್ಮ ನೆನಪಿನ ಇತಿಹಾಸದಲ್ಲೇ ಯಾವ ಊರಲ್ಲಿ ಕೂಡ ಕ್ರೀಡೆ ಆಗ್ತಾ ಇಲ್ಲ. ಪುಣೆಕಲ್ಲಿ ಗ್ರಾಮದಿಂದ ಮಂಗಳೂರು ಆಸಕ್ತಿಯಿಂದ ಬಂದು ಎಲ್ಲ ಆಡ್ತಾ ಇದ್ರ. ಅದಕ್ಕೆ ನಮ್ಮ ಕಡೆಯಿಂದ ಎಲ್ಲರಿಗೂ ಚಪ್ಪಾಳೆ. ನೋಡಿ ತುಂಬಾ ಅನುಕೂಲ ಆಗುದು ಮುಂದಿನ ದಿನಗಳಲ್ಲಿ. ಹಾಗೆ ನಿಮ್ಗೆ ದೈಹಿಕ ಆರೋಗ್ಯ ಕೂಡ ಕಾಪಾಡ್ಕೊಳ್ಬಹುದು. ಹಾಗೆ ಕೂಡ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ. ಇದೇ ರೀತಿ ಒಂದು ವಾಲಿಬಾಲ್ ಕೋರ್ಟು ಇದೆ, ಬಾಸ್ಕೆಟ್ ಬಾಲ್ ಕ್ರಿಕೆಟ್ ಕೋರ್ಟು ಆಗ್ತಾ ಇದೆ. ಗ್ರೌಂಡ್ ಕೂಡ ರೆಡಿ ಆಗುತ್ತೆ, ಆಡ್ಲಿಕ್ಕೆ ಜಾಗ ಸಿಗುತ್ತೆ. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಕೂಡ ಗ್ರೌಂಡ್ ಇಲ್ಲ. ಮ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಒಂದ್ ರೌಂಡ್ ಆಯ್ತು. ಸೊ ಇವಾಗ ಸೆಕೆಂಡ್ ಮ್ಯಾಚ್ ಆಡ್ತಿದ್ದಾರೆ ಇವರು. ಸೊ ಬನ್ನಿ ನೋಡೋಣ. ಅಲ್ಲೋಗಿ ಸ್ನ್ಯಾಪ್ ಆಗ್ತಿದ್ದಾರೆ ಗಾಯ್ಸ್. ಸೊ ಇವಾಗ ಸೆಕೆಂಡ್ ಟೀಮ್ ಅವರು ಬ್ಯಾಟಿಂಗ್ ಆಡಕ್ ಹೋಗ್ತಿದ್ದಾರೆ. ಸೊ ಬನ್ನಿ ನೋಡೋಣ ಯಾರೆಷ್ಟು ಸ್ಕೋರ್ ಹೊಡಿತಾರೆ. ಲಾಸ್ಟ್ ಟೀಮ್ ಅವ್ರು ಬಂದು 45 ಏನೋ ಹೊಡೆದಿದಾರಂತೆ. ಇವ್ರು ಎಷ್ಟು ಹೊಡಿತಾರೋ ನೋಡೋಣ. ಬನ್ನಿ ನೋಡೋಣ. ಅಯ್ಯೋ ಒಂದು ರನ್ ನೋಡ್ಬೋದಾಯ್ತು ಗೈಸ್. ವ್ಲಾಗರೇ ಅಷ್ಟು ದೂರ ಅಂದ್ರೆ ಕೀಪರೇ ಅಲ್ಲಿ ಗಂಟೆ ಹೋಗ್ಬಿಟ್ಟವ್ರೆ ಗೈಸ್.
ಅವ್ರ ಕಡೆಯಿಂದ ಬೌಲಿಂಗ್. ಹೊಸ ಬ್ಯಾಟ್ಸ್ಮನ್ ನಿಸರ್ಗ ಅವ್ರು ಬಂದಿದ್ದಾರೆ. ಹಿಂದಿನ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿದ್ರು. ಗಾನ ಅವರ ಎಕ್ಸ್ಪ್ರೆಷನ್ಸ್ ನೋಡಿ. ಗಾನ ಅವರು ರೊಚ್ಗೆದ್ಬಿಟ್ಟಿದ್ದಾರೆ ಮತ್ತೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಲಾಗರ್ ನೋಡಿ ಹೆಣ್ಣಿತ್ತವಳೆ. ಓಡೋಗ್ತಾವ್ರೆ ಪವಿತ್ರ ಅವರು. ಪೂರ್ಣಿಮಕ್ ಅವರು ಗಾನ ಟೀಮ್ ಇಂದ 55 ಟಾರ್ಗೆಟ್. ಅವರು ಗೆಲ್ತಿರುವೋ ಗೆಲ್ಲಲು ಅನ್ನೋ ಟೆನ್ಷನ್ ಅಲ್ಲಿ ಕೂತಿದ್ದಾರೆ. ಪೂರ್ಣಿಮಕ್ ಅವರು ಬೇಸರದಿಂದ ಹೊರಗೆ ಬರ್ತಾವ್ರೆ. ಗಾನ ಅವರು ಎಂಟ್ರಿ ಮಾಡ್ತಾವ್ರೆ. ಗಾನ ಅವ್ರು ಯಾವಾಗ ನಾನು ಬ್ಯಾಟಿಂಗ್ ಆಡ್ತೀನೋ ಅಂತ ಕಾದು ಕಾದು ಅಂತೂ ಇಂತೂ ಇವಾಗ ಹೋಗ್ತಾವ್ರೆ. ಒಳ್ಳೆ ಬ್ಯಾಟಿಂಗ್ ಗಾನ ಅವ್ರ ಕಡೆಯಿಂದ. ಅಯ್ಯೋ ಟೀಮ್ ಅಂದ್ರೆ ಗಾನ ಅವ್ರ ಟೀಮ್ ಅವರು ಬೇಸತ್ತು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಗೆಲ್ಲಲ್ಲ ಅಂದ್ಬಿಟ್ಟು. ಸೊ ಮ್ಯಾಚ್ ಏನಾಯ್ತು ಅಂತ ಹೇಳ್ತೀನಿ ರೀ. ಊಟ ಇಸ್ಕೊಂಬಂದು ಊಟ ಬಾತ್ ಹಾಕ್ಸ್ಕೊಬಂದಿದ್ದೀವಿ. ತಿನ್ನೋಣ ಬನ್ನಿ. ಹೆಂಗಿದೆ ಫೈನಲಿ ಸೋತೋದ್ವಿ. ಸೊ ಹೋಗ್ಬಿಟ್ವಿ ಟೋಟಲಿ ಹೋಗ್ಬಿಟ್ರಿ. ಅವ್ರು ಹೊಡೆದಿರೋದ್ರಾಗ ಅರ್ಧನೂ ಹೊಡೆದಿಲ್ಲ. ಸೊ ಕ್ಯಾಪ್ಟನ್ ಒಪಿನಿಯನ್ ಸೊ ನೋವಿದೆ ಹೇಳ್ಕೊಳಕ್ ಆಗ್ತಿಲ್ಲ. ಸೊ ಆಮೇಲೆ ಸಿಗ್ತೀನಿ. ಯಾವ ಟೀಮ್ ಗೆಲ್ಲುತ್ತೋ ನೋಡೋಣ ಬನ್ನಿ. ಆಮೇಲೆ ಸಿಗ್ತೀನಿ ಗೈಸ್. ಮ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲದಲ್ಲಂತೂ ನಾವಿದ್ವಿ. ನಾವಂತೂ ಸೋತೋಗಿದ್ವಿ. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಗೆಲ್ತೀವಿ ಅಂತ ಅನ್ಕೊಂಡಿದ್ವಿ. ನೋಡೋಣ. 2 ವರ್ಷದಿಂದ ಸೋತಿ ಸಾಕಾಗ್ಬಿಟ್ಟಿದೆ. ಅದಕ್ಕೆ ಈ ವರ್ಷ ಏನು ಅದೇನು ಸೋಲು ಅಂತ ಅನ್ಸಲ್ಲ. ಯಾಕಂದರೆ ಅವಾಗಿಂದ ಅದನ್ನೇ ನೋಡ್ಕೊಂಬಂದ್ಬಿಟ್ಟಿದ್ದೀವಲ್ಲ. ಸೊ ಬನ್ನಿ ನೋಡೋಣ ಯಾವಾಗ ಗೆಲ್ತೀವೋ. ವಿಕೆಟ್ ಆಯ್ತು ಗಾಯ್ಸ್. ಕ್ಯಾಪ್ಟನ್ನೇ ಔಟ್ ಮಾಡಿಬಿಟ್ರು ನಳಿನ್ ಆಂಟಿ. ಅವ್ರ ಕ್ಯಾಪ್ಟನ್ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಕ್ಯಾಪ್ಟನ್ ಖುಷಿ. ನಮ್ಮ ಸಿರಿ ಅವ್ರ ಕ್ಯಾಪ್ಟನ್ಶಿಪ್ ಅಲ್ಲಿ 3rd ಪ್ರೈಸ್ ಆಗ್ಬಿಡ್ತು. ಅದೇ ಬೇಜಾರು. ಸಿರಿ ಅವ್ರು ಯಾವುದೇ ಕಾರಣಕ್ಕೆ ಕಳಬಾರ್ದು. ನಾವಿದ್ವಿ ಎವ್ರಿ ಸಂಡೇ ನಾವು ನಮ್ಮ ಜೊತೆಗೆ ಬರ್ಬೋದು ಕ್ರಿಕೆಟ್ ಆಡಕ. ಅವ್ರೇನಾದ್ರು ಮ್ಯಾಚ್ 6 ಹೊಡೆದು ವಿನ್ ಮಾಡಿಸಿದ್ರೆ ಅವರು ಅಂಬರೀಷ್ ಅಣ್ಣ ಅವ್ರ ಕಡೆಯಿಂದ 10,000 ರೂಪಾಯಿ ಕೊಡ್ತಾರಂತೆ. ಕಾಯಿ ತೊಳೋದು ಯಾವ ಮತ್ತೆ ವೈಡ್ ಬಾಲ್. ಇನ್ನು 3 ಬಾಲ್ಗೆ 13 ಓಟಗಳು ಬರಬೇಕಾಗಿದೆ. ಪಂದ್ಯ ಪಟಾಕಿ ಯಾರ ಮುಡಿಗೆ ಇರುತ್ತೆ ಅಂತ. ಅದ್ಭುತವಾದ ಹೊಡೆತ. 2 ಬಾಲ್ಗೆ 9 ರನ್ ಬೇಕಾಗಿದೆ. 2 ಬೌಂಡ್ರಿ ಹೊಡೆದ್ರೆ ಮ್ಯಾಚ್ ಟೈ ಆಗುತ್ತೆ. 1 ವೈಡ್ ಏನಾದ್ರೂ ಹಾಕಿದ್ರೆ ಮ್ಯಾಚ್ ವಿನ್ ಆಗುತ್ತೆ. ಇನ್ನು 10 ರನ್ ಬೇಕಾಗಿದೆ. ಇನ್ನು 2 ಬಾಲ್ಗೆ 10. 1 6 ಬರಲೇಬೇಕಾಗಿದೆ. ಆಲ್ಮೋಸ್ಟ್ ಐ ಅಗ್ರಿ ಟೀಮು ವಿನ್ ಆಗೋದು ಕನ್ಫರ್ಮ್ ಆಗಿದೆ. ಲಾಸ್ಟ್ ಬಾಲ್ ಇದೆ. 1 ಬಾಲ್ಗೆ 8 ರನ್ ಬೇಕಾಗಿದೆ. 2 ವೈಡ್ ಏನಾದ್ರು ಹಾಕಿ 1 6 ಹೊಡೆದ್ರೆ ಬಜರಂಗಿಯವ್ರು ಗೆಲ್ತಾರೆ. ಒಂದು ಬಾಲ್ಗೆ 7 ರನ್ ಬೇಕಾಗಿದೆ. 1 6 ಹೊಡೆದ್ರೆ ಫೈನಲ್. ಐ ಅಗ್ರಿ ವಿತ್ ಟೀಮ್ ಜಯಿಸ್ಕೊಳ್ತಾ ಇದೆ. ಐ ಅಗ್ರಿವಾ ಈ ಟೀಮು ಈ ಸೀಸನ್ ಫಸ್ಟ್ ಪ್ರೈಸ್ ಪಡ್ಕೊಳ್ತಾ ಇದೆ. 15,000 ರೂಪಾಯಿ ಗ್ರಾಮ್ ಇದೆ. ಅದಕ್ಕೆ ಗೋಲ್ಡೇ ಕೊಟ್ಟಿದ್ದೀರಿ. ಚಿನ್ನದ ಮಕ್ಕಳು ಇವರು.
ಹಂಗಂತ ಏನಾದ್ರು ಗೋಲ್ಡ್ ಅನ್ಕೊಂಡು ಒಡೆ ಮಾಡಿಸ್ಕೊಳಕ್ ಹೋಗ್ತಾರ ಪ್ರಾಬ್ಲಮ್ ಆಗುತ್ತೆ. ಇದು ಗೋಲ್ಡ್ ಕಲರ್ ಅಷ್ಟೇ, ಗೋಲ್ಡ್ ಅಲ್ಲ. ಆಮೇಲೆ ಏನೋ ಒಡವೆ ಮಾಡಿಸ್ಕೊಳಕ್ ಹೋಗ್ತಾರ, ಅಲ್ಲಿ ಹೇಳಿದ್ರೆ ನಮ್ಮನೆ ಇಬ್ರು ಜೈಲ್ಗೆ ಹಾಕ್ತಾರೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನಾವು ಗೆದ್ರಿ, ನಾವೇ ಫಸ್ಟ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ. ನಾವೇ ಸೋತೋಗಿದ್ದು ಗಾಯ್ಸ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ ಬರುತ್ತೆ, ವೆಯ್ಟ್ ಮಾಡ್ತೀರಿ. ಸೊ ಬಾಯ್.